ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನಗೆ ಈ ಒಂದು ವಿಡಿಯೋವನ್ನು ಮಾಡಬೇಕು ಅಂತ ಅನಿಸ್ತು, ಹಾಗಾಗಿ ಮಾಡ್ತಾ ಇದ್ದೇನೆ. ಯಾಕಂದರೆ ಇವತ್ತಿನ ದಿನದಲ್ಲಿ ನಾವು ಎಷ್ಟೇ ತಿಳ್ಕೊಂಡಿದ್ರೂ ಕೂಡ ನಮ್ಮನ್ನು ಯಾಮಾರಿಸುವಂತಹ ಜನರು ತುಂಬ ಜನ ಇರ್ತಾರೆ, ಆಯಿತಾ? ಸೊ ಏನು ಅಂತ ಹೇಳಿದ್ರೆ ನಿಮಗೆ ವಿಡಿಯೋದಲ್ಲಿ ಟೈಟಲ್ ಅಥವಾ ತಮ್ಲೈ ನೋಡಿದಾಗಲೇ ಗೊತ್ತಾಗಿರ್ಬೋದು, ಅಥವಾ ನ್ಯೂಸ್ ಚಾನೆಲ್ಗಳಲ್ಲೂ ಇವಾಗ ಬರ್ತಾ ಇದೆ, ನಿಮಗೆ ಗೊತ್ತಿದೆ. ಕೆಲವೊಬ್ರು ಅಲ್ಲಿಗೆ ಹೋಗಿಯೂ ಕೂಡ ಇರ್ತೀರಾ. ಸೊ ಅದರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳಬೇಕು ಅಂತ ನನಗೆ ಅನಿಸ್ತಾ ಇದೆ, ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಾನು. ಸೊ ಹಾಗಾಗಿ ನನ್ನ ಈ ವಿಡಿಯೋದಿಂದ ಒಂದು ಸ್ವಲ್ಪ ಜನರಿಗಾದರೂ ಯೂಸ್ ಆಗ್ಬೋದು ಅಥವಾ ಅವ್ರಿಗೆ ಅರ್ಥ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆನ್ ಆಪ್ಷನ್ನ ಚೂಸ್ ಮಾಡಿದರೆ ನಾನು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಬೇಗ ವಿಡಿಯೋವನ್ನು ನೋಡ್ಬೋದು. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂತ ಹೇಳಿದ್ರೆ ಲೈಕ್ ಕೂಡ ಮಾಡ್ಬೋದು. ಏನು ಅಂತ ಅಂದರೆ ನಿಮಗೀಗ ಗೊತ್ತಿದೆ ಆಲ್ರೆಡಿ, ಮೈಸೂರಿನಲ್ಲಿ ಕೊರಗಜ್ಜ ದೇವಸ್ಥಾನ. ನಾನು ಯೂಟ್ಯೂಬ್ನಲ್ಲಿ ತುಂಬ ನೋಡಿದ್ದೀನಿ, ತುಂಬ ಜನ ಯೂಟ್ಯೂಬರ್ಸ್ಗಳು ಕೂಡ ಅಲ್ಲಿಗೆ ಹೋಗಿದ್ದಾರೆ, ವಿಡಿಯೋಸ್ಗಳನ್ನೆಲ್ಲ ಹಾಕಿದ್ದಾರೆ. ನಾನು ಅದನ್ನು ಕೂಡ ನೋಡಿದ್ದೇನೆ. ಮೈಸೂರಿನಲ್ಲಿ ಕೊರಗಜ್ಜ ದೇವಸ್ಥಾನವನ್ನು ಕಟ್ಟಿಸಿದ್ದು, ಅಲ್ಲಿ ಕೊರಗಜ್ಜನನ್ನು ನಂಬೋದು. ಆಮೇಲೆ ಈಗ ಏನಾಗಿದೆ ಅಂತ ಅಂದರೆ ಅಲ್ಲಿಯ ಅರ್ಚಕ ಅಥವಾ ಏನಲ್ಲಿ ಕೊರಗಜ್ಜನಿಗೆ ಇದು ಮಾಡ್ತಾ ಇದ್ರು, ಈಗ ಅವರು ನಾಪತ್ತೆ ಆಗಿದ್ದಾರೆ. ಈಗ ಅಲ್ಲಿಗೆ ಬೀಗ ಹಾಕಿದ್ದಾರೆ. ಏನೋ ಅವರವರ ನಡುವೆ ಏನೋ ಕಲಹ ಎಲ್ಲ ಆಗಿ ಏನೋ ಗೊತ್ತಿಲ್ಲ, ಏನೋ ಒಂದು ಆಗಿದೆ, ಅದು ಇನ್ನೂ ಏನಾಗಿದೆ ಅಂತ ಗೊತ್ತಿಲ್ಲ. ಇನ್ನು ಅದು ಏನು ಪ್ರಕರಣವನ್ನು ಏನಾದರೂ ಇದು ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಿದೆ, ಅಲ್ಲಿಗೀಗ ಬೀಗ ಹಾಕಿದ್ದಾರೆ. ಎಲ್ಲಿ? ಮೈಸೂರಿನಲ್ಲಿ ಕೊರಗಜ್ಜ ದೇವಸ್ಥಾನ. ನಾನು ಏನು ಹೇಳೋದು ಗೊತ್ತಾ, ನಮ್ಮ ತುಳುನಾಡಿನ ದೈವಗಳು ಅಥವಾ ದೈವಗಳು ದೇವರು ಎಲ್ಲಿಯೂ ಕೂಡ ಇದ್ದಾನೆ. ಆದರೆ ನಮ್ಮ ತುಳುನಾಡಿನಲ್ಲಿ ಆಚರಿಸುವಂತಹ ದೈವಗಳಿದೆ ಅಲ್ವಾ, ಅದು ಮೈಸೂರಿನಲ್ಲಿ ಬಂದು ನೆಲೆಸೋದಕ್ಕೆ ಸಾಧ್ಯ ಇದೆಯಾ? ಕೊರಗಜ್ಜ ಇರೋದು ಒಂದೇ, ಮಂಗಳೂರಿನಲ್ಲಿ ಕೊರಗಜ್ಜನ ಮೂಲಸ್ಥಾನ ಕುತ್ತಾರು. ನಾನು ನಿಮಗೆ ರಿಪೀಟ್ ಹೇಳ್ತಾ ಇದ್ದೇನೆ, ನಮ್ಮ ಮಂಗಳೂರಿನಲ್ಲಿ ಇರುವಂಥದ್ದು ಕೊರಗಜ್ಜ ದೇವಸ್ಥಾನ ಕುತ್ತಾರಿನಲ್ಲಿ. ನಾನು 2 ಸಲ ಹೋಗಿದ್ದೇನೆ, 2 ಸಲ ಹೋಗಿದ್ದೇನೆ. ಅಲ್ಲಿಗೆ ತುಂಬ ಜನ ಫಿಲ್ಮ್ ಆ್ಯಕ್ಟರ್ಸ್ಗಳು ಕೂಡ ಹೋಗ್ತಾರೆ, ಹಾಗೆಯೇ ಅವರು ನಂಬ್ತಾರೆ, ಅವರಿಗೂ ಕೂಡ ಒಳ್ಳೆಯದಾಗಿದೆ, ನನಗೂ ಕೂಡ ಒಳ್ಳೆಯದಾಗಿದೆ. ಹಾಗಂತೇಳಿ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋಸನ್ನು ಹಾಕಲ್ಲ. ಕೆಲವೊಬ್ರು ಇರ್ತಾರೆ, ಏನು ಅಂತ ಗೊತ್ತಾ, ಕೊರಗಜ್ಜನ ಒಂದು ಹೆಸರನ್ನು ಹಾಕಿಬಿಟ್ಟು ಆ ಥರ ಮಾಡಿ, ನೀವು ಈ ಥರ ಮಾಡಿ ನಿಮಗೆ ಒಳ್ಳೇದಾಗುತ್ತೆ, ನೀವು ಹಾಗೆ ಮಾಡಿ ಹೀಗೆ ಮಾಡಿ, 2 ಎಲೆ ನೀಡಿ, 2 ಹೂವು ನೀಡಿ, ಅದರಲ್ಲಿ ನೀವು ಒಂದು ಆರಿಸಿ, ನಿಮಗೆ ನಿಮ್ಮ ಲವರ್ ಸಿಗ್ತಾರೆ, ಅವರು ಸಿಗ್ತಾರೆ, ಇವರು ಸಿಗ್ತಾರೆ, ತುಂಬ ಯೂಟ್ಯೂಬ್ನಲ್ಲಿ ನಿಮಗೆ ವಿಡಿಯೋಸ್ ಎಲ್ಲ ಸಿಗುತ್ತೆ. ಸೊ ಆ ಥರ ಎಲ್ಲ ವಿಡಿಯೋಸನ್ನು ಮಾಡೋದಕ್ಕೆ ಹೋಗಬೇಡಿ. ಕೊರಗಜ್ಜನ ಹೆಸರಿಗೆ ಏನು ಕೊರಗಜ್ಜ ಅವರಿಗೆ ನೀವು ಅವಮಾನ ಮಾಡೋದಕ್ಕೆ ಹೋಗಬೇಡಿ. ಕೊರಗಜ್ಜನನ್ನು ನಂಬಿ ನೀವು ಮೂಲಸ್ಥಾನಕ್ಕೆ ಹೋಗಿ ನಿಮಗೆ ಏನಾದರೂ ಹರಕೆ ಹೇಳ್ಕೋಬೇಕಾ ಅಥವಾ ಏನಾದರೂ ಇದು ಮಾಡಬೇಕಾ, ನಿಮಗೆ ಈಡೇರಿಸಬೇಕಾ, ಅದನ್ನು ನೀವು ಹರಕೆ ಕಟ್ಕೊಳ್ಳಿ. ನಿಮ್ಗೆ ಆದ ನಂತರ ಅಲ್ಲಿಗೇನೆ ಹೋಗಿ ಈಡೇರಿಸಿ, ಅದನ್ನು ವಿಡಿಯೋ ಮಾಡಿ ಹಾಕಿ. ಹಾಗಂತೇಳಿ ಕೆಲವೊಬ್ಬರೆಲ್ಲ ತುಂಬ ಯೂಟ್ಯೂಬರ್ಸ್ ನಾನು ನೋಡಿದ್ದೀನಿ, ತುಂಬ ಆ ಎಲೆಯನ್ನು ಆರಿಸಿ ಈ ಎಲೆಯನ್ನು ಆರಿಸಿ, ಅದರ ಬಗ್ಗೆ ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ನನಗೆ ನಂಬಿಕೆನಿಲ್ಲ. ನಾನು ಕೊರಗಜ್ಜನನ್ನು ನಂಬ್ತೀನಿ, ಯಾಕಂದರೆ ನನಗೂ ಕೂಡ ಒಳ್ಳೆಯದಾಗಿದೆ. ಡೆಲಿವರಿ ಟೈಮಲ್ಲಿ ಇರ್ಬೋದು, ಡೆಲಿವರಿ ಟೈಮ್ನಲ್ಲಿ ನನಗೆ ಸಿಸರಿಯನ್ ಮಾಡಬೇಕು ಅಂತ ಹೇಳಿದರು. ಮತ್ತು ಮಗುವಿಗೆ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ನೈಟ್ ನನಗೆ ಗ್ಲೂಕೋಸ್ ಎಲ್ಲ ಹಾಕಿದ್ರು. ಅದರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ. ಯಾಕಂತ ಹೇಳಿದರೆ ನನಗೆ ಕೊರಗಜ್ಜನನ್ನು ನಂಬಿದ್ದಕ್ಕೆ ನನಗೆ ಈ ಥರ ಆಯಿತು ಅಂತೇಳಿ ನಾನೊಂದು ವಿಡಿಯೋ ಕೂಡ ಮಾಡಿದ್ದೆ. ಅದರಲ್ಲೂ ನಾನು ಅದು ಒಂದೇ ವಿಡಿಯೋ ಮಾಡಿದ್ದು ನಾನು. ನೀವು ಮತ್ತೆಲ್ಲಾದರೂ ಕೊರಗಜ್ಜ ಏನಾದರೂ ನಾನು ಹಾಕಿದರೆ ನೀವು ನೋಡ್ಬೋದು. ಸೊ ನಾನು ಏನಾದರೂ ನಂಗೆ ಕಷ್ಟ ಬಂದಾಗ ನಾನು ಕೊರಗಜ್ಜನಿಗೆ ಹರಕೆ ಕಟ್ಕೊತೀನಿ. ಆವಾಗ ನಾನು ಹೇಳಿರೋದು ಒಂದೇ, ಏನಂತ ಹೇಳಿದ್ರೆ ಕೊರಗಜ್ಜನಿಗೆ ಹರಕೆ ಕಟ್ಕೊಂಡಿದ್ದೆ ನಾನು ಡೆಲಿವರಿ ಟೈಮ್ನಲ್ಲಿ. ಅದು ಮತ್ತೆ ಇನ್ನೊಂದು ಏನಂತಂದರೆ, ಡೆಲಿವರಿ ಟೈಮ್ನಲ್ಲಿ ನಾನು ಒಂದು ಸ್ವಲ್ಪ ಕೂಡ ನನ್ನ ಕಣ್ಣಿನಲ್ಲಿ ನೀರು ಬಂದಿಲ್ಲ. ಯಾಕಂತಂದರೆ ನಾನು ಕೊರಗಜ್ಜನನ್ನೇ ಜಪಿಸ್ತಾ ಇದ್ದೆ. ಹಾಗಾಗಿ ನನಗೆ ಡೆಲಿವರಿ ಟೈಮಲ್ಲಿ, ಮತ್ತೆ ನಂದು ನಾರ್ಮಲ್ ಡೆಲಿವರಿ ಆಯಿತು, ನನಗೆ ಒಂದು ಕಣ್ಣಲ್ಲಿ ಕೂಡ ನೀರು ಬಂದಿಲ್ಲ. ನೋವಾಗಿದೆ, ತಡ್ಕೊಂಡಿದ್ದೀನಿ. ಆ ಶಕ್ತಿ ಕೊಟ್ಟಿದ್ದು ಯಾರು ಗೊತ್ತಾ ನನಗೆ? ಕೊರಗಜ್ಜ. ಯಾಕಂದರೆ ಎಷ್ಟು ಪೇಯ್ನ್ ಇರುತ್ತೆ ಅಂತ ಎಲ್ರಿಗೂ ಗೊತ್ತು. ಹೆಣ್ಮಕ್ಳಿಗೆ ನಾರ್ಮಲ್ ಡೆಲಿವರಿಯಲ್ಲಿ ಎಷ್ಟು ಪೇಯ್ನ್ ಇರುತ್ತೆ ಅಂತ ಹೆಣ್ಮಕ್ಳಿಗೆ ಗೊತ್ತು.
ನನಗೆ ಒಂದು ಸ್ವಲ್ಪ ಪೇನ್ ಆದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ, ಯಾಕಂದ್ರೆ ಅಷ್ಟು ನಾನಿದು. ಆದ್ರೂ ಡೆಲಿವರಿ ಟೈಮಲ್ಲಿ ಯಾವ ರೀತಿ ಶಕ್ತಿಯನ್ನು ತಡ್ಕೊಂಡಿದ್ದೀನೋ ನಂಗೆ ಗೊತ್ತಿಲ್ಲ. ಆ ಶಕ್ತಿ ಕೊಟ್ಟಿದೆ ನನಗೆ ಕೊರಗಜ್ಜ, ಆಯ್ತಾ. ಅದನ್ನ ಇಟ್ಕೊಂಡು ನಾನು ವಿಡಿಯೋಸ್ ಏನು ಮಾಡಿದ್ರೆ ವ್ಯೂಸ್ ಹೋಗುತ್ತೆ, ಒಳ್ಳೆ ವ್ಯೂಸ್ ಹೋಗುತ್ತೆ ಅಲ್ವಾ. ಆ ಥರ ನನಗೆ ಇಟ್ಕೊಂಡು ದುಡ್ಡು ಮಾಡೋದು ನನಗೆ ಅದರ ಬಗ್ಗೆ ಅಷ್ಟು ಒಂದು ಅವಶ್ಯಕತೆ, ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳ್ಕೊಂಡು ಏನು ಮಾಡುವಂಥದ್ದು, ಕೊರಗಜ್ಜನ ಹೆಸರಿನಲ್ಲಿ ದೇವಸ್ಥಾನ ಕಟ್ಸುವಂಥದ್ದು ಅಥವಾ ಯೂಟ್ಯೂಬ್ನಲ್ಲಿ ವಿಡಿಯೋಸ್ಗಳನ್ನು ಹರಿಬಿಡುವಂಥದ್ದು, ಆ ಥರ ಮಾಡಿ ಈ ಥರ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತೇಳಿ. ಆ ಥರ ಇನ್ನೊಂದಾಗಿದೆ, ಒಬ್ಬ ಯೂಟ್ಯೂಬರ್ ವಿಜೆ ವಿಖ್ಯಾತ ಅಂತೇಳಿ ಅವರ ಹೆಸರು. ಅವರು ಆರಿಕೋಡಿ, ನಿಮ್ಗೆ ಗೊತ್ತಿರ್ಬೋದಾ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ, ಆರಿಕೋಡಿ ಚಾಮುಂಡೇಶ್ವರಿ ಕೂಡ ಹಾಗೆ, ಅವರ ಪವಾಡ ಕೂಡ ತುಂಬಾನೇ ಇದೆ. ಅಲ್ಲಿಗೆ ನಾನು ಕೂಡ ಒಂದ್ಸಲ ಹೋಗಿದ್ದೇನೆ. ಅದು ನಮ್ಮ ಮನೆ ಹತ್ರನೇ ಇರೋದು, ಊರಲ್ಲಿ ಶಿಬಾಜೆ ಅಲ್ಲಿ ಬರುತ್ತೆ. ಅಲ್ಲಿಗೆ ಹೋಗಿದ್ದಾಗ ಅಲ್ಲಿ ಅವರು ವಿಡಿಯೋಸ್ ಮಾಡಿ ಹಾಕಿರೋದನ್ನ ಯಾರೋ ಒಬ್ಬ ಜ್ಯೋತಿಷಿ ತಗೊಂಡು ಅವನ ಒಂದು ವಿಡಿಯೋಸ್ಗಳಿಗೆ ಹಾಕಿ ಅವನ ಕೇರಳಕ್ಕೆ ಕರ್ಸ್ಕೊಂಡಿದ್ದಾನೆ ಜನರನ್ನೆಲ್ಲ. ಸೊ ಅದೊಂದು ಅವ್ರು ವಿಡಿಯೋ ಹಾಕಿದ್ರು, ನಂಗೆ ಅದನ್ನ ನೋಡಿ ಭಯ ಆಯ್ತು. ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಎಲ್ಲೆಲ್ಲಿದೋ ವಿಡಿಯೋಸ್ಗಳನ್ನು ತೆಗೆದು ಅವರವರ ವಿಡಿಯೋಸ್ಗಳಿಗೆ ಅಟ್ಯಾಚ್ ಮಾಡಿಕೊಂಡು ಅವರವರ ದೇವಸ್ಥಾನಕ್ಕೆ ಕರ್ಸ್ಕೊಳ್ಳುವ ಜನರು ತುಂಬಾ ಜನ ಇದ್ದಾರೆ. ಇವಾಗ ಕಳ್ಳ ಜ್ಯೋತಿಷಿಗಳಂತೂ ಕೇಳೋದೇ ಬೇಡ, ಆ ಥರ ನಮಗೂ ಕೂಡ ಅನುಭವ ಆಗಿದೆ. ಸೊ ನೀವು ಜ್ಯೋತಿಷಿಗಳನ್ನೆಲ್ಲ ನಂಬೋದಿಕ್ಕೆ ಹೋಗ್ಬೇಡಿ ಪ್ಲೀಸ್. ನಿಮ್ಗೆ ಏನು ಅಂತಂದ್ರೆ, ಈಗ ಏನು ನಮ್ಮ ಜಾತಕ, ಹೌದು ಕರೆಕ್ಟ್, ಜಾತಕದಲ್ಲಿ ಏನ್ ದೋಷ ಇದೆ ಅದನ್ನ ನಿವಾರಣೆ ಮಾಡಿ, ಪೂಜೆಗಳನ್ನೆಲ್ಲ ಮಾಡಿ ಅದಕ್ಕೇನು ಬೇಕು ಅಂತೇಳಿ. ಹಾಗಂತೇಳಿ ತುಂಬಾ ಜ್ಯೋತಿಷಿಗಳನ್ನ ನಂಬುವಂಥದ್ದು, ಆ ಥರ ನಮಗೂ ಕೂಡ ಅನುಭವ ಆಗಿದೆ. ತುಂಬಾ ನಂಬಿ ಏನಾಗ್ತೀವಿ, ನಾವು ಕೆಟ್ಟವರಾಗಿ ಹೋಗ್ತೀವಿ, ಅಥವಾ ನಂಬ್ಕೊಂಡು ನಾವೇ ನಮ್ಮ ದುಡ್ಡುಗಳನ್ನ ಕಳ್ಕೊತೀವಿ. ಎಷ್ಟು ದುಡ್ಡುಗಳನ್ನ ಕಳ್ಕೊಂಡಿದ್ದು ಇದೆ. ಸೊ ಸುಮ್ನೆ ಆವಾಗದಿಂದ ಅನಿಸ್ತು ನನಗೆ, ಈ ಕಳ್ಳ ಜ್ಯೋತಿಷಿಗಳಿರ್ಬೋದು ಅಥವಾ ಏನಾದ್ರೂ ಒಂದು ಹೇಳುವಂಥದ್ದು, ಅಲ್ಲಿ ಇದು ಮಾಡಿ ಅಂತೇಳಿ ಕೆಲವೊಬ್ರೆಲ್ಲ ಸುಳ್ಳೇ ಹೇಳ್ತಾರೆ. ಇನ್ನೊಬ್ರ ಹತ್ರ ಹೋಗಿ ಕೇಳಿದಾಗ ನೀವು ಅಲ್ಲಿ ಏನಿಲ್ಲ ಅಂತ ಕೂಡ ಹೇಳುವವರು ಕೂಡ ಇರ್ತಾರೆ. ಸೊ ಹಾಗಿದ್ರೆ ನಾವು ಯಾರನ್ನ ನಂಬಬಹುದು ಅಲ್ವಾ. ಈಗ ನೀವು ಮೈಸೂರಿನಲ್ಲಿ ಕೊರಗಜ್ಜ ದೇವಸ್ಥಾನ ತುಂಬಾ ಜನ ಹೋಗಿರ್ತಾರೆ ಅಲ್ವಾ. ಕೊರಗಜ್ಜನ ಮೂಲ ಸ್ಥಾನ ಇರುವಂತದ್ದು ಮಂಗಳೂರಿನ ಕುತ್ತಾರಿನಲ್ಲಿ, ಆಯ್ತಾ. ಸುಮ್ಮನಿಲ್ಲ ಅಂದ್ರೆ ಮೈಸೂರಿನಲ್ಲಿ ಕೊರಗಜ್ಜನನ್ನ ನೀವು ಸ್ಥಾಪನೆ ಮಾಡಿ ಅಲ್ಲಿ ನೀವು ಪೂಜೆ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ. ಇದು ಕೊರಗಜ್ಜ ಕೊಟ್ಟನೇ ಶಿಕ್ಷೆ. ಈಗ ಅವನೇ ಇಲ್ಲ, ಅಲ್ಲಿ ಬೀಗ ಹಾಕಿದ್ದಾರೆ ಅಂತ ಅಂದ್ರೆ ಇದು ಕೊರಗಜ್ಜನೆ ಕೊಟ್ಟಿರೋ ಶಿಕ್ಷೆ. ಹಾಗೇನೆ ಮಂಗಳೂರಲ್ಲೂ ಕೂಡ ಎಷ್ಟೋ ಒಂದು ಇನ್ಸಿಡೆಂಟ್ಗಳಾಗಿದೆ. ಮಂಗಳೂರಿನಲ್ಲಿ ಏನೆಲ್ಲ ಕೊರಗಜ್ಜನ ಮೂಲ ಸ್ಥಾನಕ್ಕೆ ಏನೆಲ್ಲ ಮಾಡೋದಿಕ್ಕೆಲ್ಲ ಹೋಗಿದ್ದಾರೆ ಕೆಲವೊಬ್ರೆಲ್ಲ, ಅವ್ರಿಗೆಲ್ಲ ಏನೆಲ್ಲ ಆಗಿ ಸತ್ತವರು ಕೂಡ ಇದ್ದಾರೆ, ಏನೆಲ್ಲ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಕೊರಗಜ್ಜ, ಆಯ್ತಾ. ಸೊ ಅದಕ್ಕೋಸ್ಕರ ನಾನು ಏನ್ ಹೇಳ್ತಾ ಇರೋದು ಅಂತ ಅಂದ್ರೆ, ಸುಮ್ನೆ ಎಲ್ಲೋ ಒಂದು ದೇವಸ್ಥಾನವನ್ನ ಕಟ್ಸಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಅಲ್ಲಿಗೆ ಹೋಗಿ ಏನು ಪೂಜೆ ಮಾಡಿ ಹಾಗಂತೇಳಿ ಅವ್ರು ಏನ್ ಹೇಳ್ತಾರೆ, ನೀವಿಷ್ಟು ದುಡ್ಡು ಕೊಡಿ ಅಷ್ಟು ದುಡ್ಡು ಕೊಡಿ ಅಲ್ವಾ. ಇವಾಗ ಈಗ ಏನು ಅಂತ ಅಂದ್ರೆ, ನಮ್ಮ ತುಳುನಾಡಿನಲ್ಲಿ ಇರುವಂತಹ ದೇವಸ್ಥಾನಗಳು ಎಲ್ಲವೂ ಕೂಡ ಉದ್ಭವ ಆಗಿರುವ ದೇವಸ್ಥಾನಗಳು. ನೀವು ಎಲ್ಲಿ ಬೇಕಿದ್ರು ನೋಡಿ, ಎಲ್ಲಿಯೂ ಕೂಡ ಗುಡಿ ತರ ಆಗ್ಲಿ ಅಥವಾ ಏನೇ ಒಂದಾಗ್ಲಿ ನಮ್ಮ ಊರಿನಲ್ಲಿ ಆ ತರದ್ದು ಯಾವುದು ದೇವಸ್ಥಾನಗಳಿಲ್ಲ. ಇವಾಗ ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂತಿದ್ರೆ, ಧರ್ಮಸ್ಥಳ ಉದ್ಭವ ಆಗಿರೋದು ಮಂಜುನಾಥ, ಉಜ್ಜಿರೆ ಸೂರ್ಯ ದೇವಸ್ಥಾನ ಅಲ್ಲಿ ಕೂಡ ಉದ್ಭವ ಆಗಿರೋದು, ನಮ್ಮನೆ ಹತ್ರದಿರುವಂತಹ ದೇವಸ್ಥಾನಗಳಿರ್ಬೋದು, ಅದೆಲ್ಲವೂ ಕೂಡ ಉದ್ಭವ ಲಿಂಗಗಳಲ್ಲಿ ಉದ್ಭವ ಆಗಿ ಮತ್ತೆ ದೇವಸ್ಥಾನ ಕಟ್ಟಿಸಿ ಆರಾಧಿಸಿರುವಂಥದ್ದು ನಮ್ಮ ತುಳುನಾಡಿನಲ್ಲಿ. ಈಗ ಬೆಂಗಳೂರು ಅಂತ ತಗೊಂಡಾಗ, ಬೆಂಗಳೂರಿನಲ್ಲಿ ಎಲ್ಲಿಯೂ ಕೂಡ ಈಗ ಎಷ್ಟೋ ಒಂದು ದೇವಸ್ಥಾನಗಳಿದೆ, ಎಲ್ಲಿಯೂ ಕೂಡ ಉದ್ಭವ ಆಗಿರುವಂಥದ್ದು ಯಾವುದೂ ಇಲ್ಲ ದೇವಸ್ಥಾನಗಳು. ಅವರೊಂದು ಆರಾಧಿಸುವಂಥದ್ದಷ್ಟೇ. ಆರಾಧಿಸಿ, ಹಾಗಂತೇಳಿ ಆರಾಧಿಸುವ ನಿಟ್ಟಿನಲ್ಲಿ ದುಡ್ಡನ್ನ ಮಾಡೋದಿಕ್ಕೆ ಹೋಗ್ಬೇಡಿ ಯಾರು ಕೂಡ. ನೀವು ನಿಮ್ಮ ದುಡ್ಡನ್ನ ನೀವು ಕಳ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಇವಾಗ ಎಕ್ಸಾಂಪಲ್, ಈಗ ಕೊರಗಜ್ಜನನ್ನ ಮೈಸೂರಿನಲ್ಲಿ ಇದು ಮಾಡಿದ್ದಾರೆ ದೇವಸ್ಥಾನ, ಆಯ್ತು ಆರಾಧಿಸಿ, ಹಾಗಂತ ಹೇಳ್ಬಿಟ್ಟು ಆ ಕೊರಗಜ್ಜನ ಹೆಸರನ್ನ ಹೇಳ್ಕೊಂಡು ದುಡ್ಡನ್ನ ಎಷ್ಟು ಮಾಡಿದಾರೆ ಅವ್ರು. ಈಗ ಮೈಸೂರಿನಲ್ಲಿ ಎಷ್ಟು ದಂಧಲೆಗಳನ್ನ ಮಾಡಿರ್ತಾರೆ ಅಲ್ವಾ. ಕೊರಗಜ್ಜ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟು ಕೆಲವರ ದುಡ್ಡು ಕೂಡ ಹೋಗಿರುವಂತಹ ಚಾನ್ಸಸ್ ತುಂಬಾ ಇದೆ. ಈಗ ಇಲ್ಲೇ ಬೆಂಗಳೂರಿನಲ್ಲಿ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಈಗ ಆಂಜನೇಯ ಟೆಂಪಲ್ಗೆ ಹೋಗ್ತೀವಿ, ಗುರುವಾರ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀವಿ, ಶನಿವಾರ ಆಂಜನೇಯ ಟೆಂಪಲ್ಗೆ ಹೋಗ್ತೀವಿ, ಸೋಮವಾರ ಶಿವ ಟೆಂಪಲ್ಗೆ ಹೋಗ್ತೀವಿ. ಎಲ್ಲಿಯೂ ಕೂಡ ಉದ್ಭವ ಆಗಿಲ್ಲ ನಾವು ಹೋಗೋ ದೇವಸ್ಥಾನದಲ್ಲಿ. ಬೆಂಗಳೂರಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆರಾಧಿಸ್ತಾರೆ. ಈಗ ಒಂದು ದೇವಸ್ಥಾನ ಅಂತ ಕಟ್ಸೋದು ಯಾಕೆ, ನಾವು ಆರಾಧಿಸ್ಬೇಕು, ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು,
ಆರಾಧಿಸಿ. ದೇವ್ರು ಯಾವತ್ತೂ ಕೂಡ ನಮ್ಗೇನು ಇದ್ ಮಾಡಲ್ಲ. ಎಲ್ಲಿಯೂ ದೇವ್ರಿದ್ರು ಕೂಡ ನಮ್ಮನ್ನ ಏನ್ ಮಾಡ್ತಾರೆ, ತಥಾಸ್ತು ಅಂತ ಹೇಳಿ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಈಗ ಕೊರಗಜ್ಜನೆ ಆಯ್ತಾ, ಈಗ ನಮ್ಮ ತುಳುನಾಡಿನಲ್ಲಿ ಕೊರಗಜ್ಜೆ ಇರೋದು. ನೀವು ಇಲ್ಲೇ ಬೆಂಗಳೂರಲ್ಲಿ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡಿದ್ರು ನಿಮ್ಮ ಪ್ರಾರ್ಥನೆ ಈಡೇರುತ್ತೆ ಆಯ್ತಾ. ಹಾಗಂತ ಹೇಳ್ಕೊಂಡು ಮೈಸೂರಿನಲ್ಲೀಗ ಕೊರಗಜ್ಜೆ ದೇವಸ್ಥಾನ ಕಟ್ಸೋದು ತಪ್ಪು ಅಂತ ನಾನು ಹೇಳಿದಲ್ಲ. ಅಲ್ಲಿ ಕಟ್ಟಿ ಆದ ನಂತರ ಅಲ್ಲಿ ಮಾಡುವಂತ ದುಡ್ಡಿನ ದಾನದಲ್ಲಿದೆ ಅಲ್ವಾ, ಅದು ತಪ್ಪು. ಅದು ನಾವು ಕೊರಗಜ್ಜನಿಗೆ ಕೊಡುವಂತಹ ಏನು ಅವರಿಗೆ ಅವಮಾನ ಮಾಡಿದಾಗೆ ಅಲ್ವಾ. ಕೊರಗಜ್ಜ ಯಾವತ್ತೂ ಕೂಡ ನಮ್ಗೆ ದುಡ್ಡು ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಕೇಳಿಲ್ಲ. ಕೊರಗಜ್ಜನಿಗೆ ಏನ್ ಹರಕೆ ಕಟ್ಕೊಳ್ತೀವಿ ಗೊತ್ತಾ? ಚಕ್ಲಿ, ಆಮೇಲೆ ಶೇಂದಿ ಅಂತೇಳಿ ಹೇಳ್ತೀವಿ ನಾವು. ಅದು ಈ ತರ ದುಡ್ಡು ಕೊಟ್ಟು ಏನು ಇದು ಮಾಡುವಂಥದ್ದಲ್ಲ ಕೊರಗಜ್ಜನಿಗೆ ಹರಕೆ ಕಟ್ಕೊಳ್ಳುವಂಥದ್ದು. ಸೊ ಹಾಗಾಗಿ ನೀವು ಎಲ್ಲಿಯೇ ಯಾವುದೇ ದೇವಸ್ಥಾನಗಳಿರ್ಲಿ ಹೋಗಿ ಆರಾಧನೆ ಮಾಡಿ, ನಮಸ್ಕಾರವನ್ನ ಮಾಡಿ ದೇವಸ್ಥಾನಕ್ಕೆ ಹೋಗಿ, ಯಾಕಂದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಾಗಂತೇಳಿ ನೀವು ದುಡ್ಡಿನ ದಾಂಧಲೆಗೆ ಬಲಿಯಾಗ್ಬಿಡಿ. ನೀವಿವಾಗ ಕೊರಗಜ್ಜನಿಗೆ ಏನಾದ್ರೂ ಒಂದು ಹರಕೆ ಕಟ್ಕೋಬೇಕು, ಇದು ಚಕ್ಲಿ ಬೀಡ ಇದೆಲ್ಲ ಕೊಡ್ಬೇಕು ಅಂತಿದ್ರೆ ನೀವು ಮೂಲ ಸ್ಥಾನಕ್ಕೆ ಹೋಗಿ ಕೊಡಿ, ಅಥವಾ ಅಲ್ಲೇ ಕೊಡಿ, ಏನ್ ತೊಂದರೆ ಇಲ್ಲ. ಹಾಗಂತೇಳಿ ದುಡ್ಡಿನ ದಾಂಧಲೆ ಮಾಡೋರು ಎಷ್ಟೋ ಜನ ಇರ್ತಾರೆ. ನೀವು ಆ ತರ ಮಾಡಿ, ಇಷ್ಟ ಆಗುತ್ತೆ, ಇಷ್ಟು ದುಡ್ಡು ಆಗುತ್ತೆ, ನೀವು ಇದು ಮಾಡಿ, ಅವಾಗ ಕರೆಕ್ಟ್ ಆಗುತ್ತದೆ. ಯಾಕಂದ್ರೆ ಕೊರಗಜ್ಜನ ನಂಬೋರು ಈಗ ಜಾಸ್ತಿ ಜನ ಇದ್ದಾರೆ. ಈಗ ಫಿಲ್ಮ್ ಆಕ್ಟರ್ಗಳಿರ್ಬೋದು, ಅವರೆಲ್ಲ ಜಾಸ್ತಿ ಬರ್ತಾ ಇದ್ದಾರೆ ಈಗ. ಎಲ್ಲಿಗೆ? ಮಂಗಳೂರಿನ ಕುತ್ತಾರು ನಲ್ಲಿರುವಂತಹ ಕೊರಗಜ್ಜ ದೇವಸ್ಥಾನಕ್ಕೆ ತುಂಬಾ ಜನ ಬರ್ತಾ ಇದ್ದಾರೆ ಇವಾಗ. ಯಾಕಂದ್ರೆ ಅವ್ರು ಆರಾಧನೆ ಮಾಡ್ತಾರೆ, ಅದು ಈಡೇರಿದೆ. ಹಾಗೇನೆ ನನ್ಗೂ ಕೂಡ ಆಗಿದೆ. ಇನ್ನೊಂದು ಏನಾಗಿದೆ ಅಂತ ಅಂದ್ರೆ, ನಾನು ಕೂಡ ಅಲ್ಲಿ ಇನ್ನು 2 ಹರಕೆ ಬಾಕಿ ಇದೆ, ನಂಗೆ ಕೂಡ ಹೋಗೋದಿದೆ. ಇನ್ನು 2 ಹರಕೆಗಳು ನಂದು ಬಾಕಿ ಇದೆ. ಒಂದು ಡೆಲಿವರಿ ಟೈಮಲ್ಲಿ ಹೇಳಿರೋದು, ಮತ್ತೆ ಇನ್ನೊಂದು ಅವಳು ಮಗು ಊಟ ಮಾಡ್ತಾ ಇರ್ಲಿಲ್ಲ ಒಂದು ಟೈಮಲ್ಲಿ, ಆ ಸಂದರ್ಭದಲ್ಲಿ ಕೂಡ ಹೇಳ್ಕೊಂಡಿದ್ದೆ, ಅದು ಕೂಡ ಈಡೇರಿದೆ. ಸೊ ಇನ್ನು ಅದು 2 ಹರಕೆಗಳನ್ನು ಕೊಡೋದಿದೆ. ಅದು ನಾನು ಕುಟುಂಬ ಸಮೇತರಾಗಿ ಹೋಗ್ತೀನಿ ಅಂತ ಹೇಳಿದ್ರು. ಮನೆಯಲ್ಲಿ ಇರುವವರೆಲ್ಲರೂ ಕೂಡ ಎಲ್ಲರನ್ನು ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಮನೆಯವರಲ್ಲಿ ಯಾರು ಕೂಡ ಅಲ್ಲಿಗೆ ಮೂಲಸ್ಥಾನಕ್ಕೆ ಹೋಗಿಲ್ಲ. ಆ ನೆಪದಲ್ಲಾದ್ರೂ ಮೂಲಸ್ಥಾನಕ್ಕೆ ಹೋಗುವಂತ ಒಂದು ಅವಕಾಶ ಸಿಗ್ಲಿ ಅನ್ನೋಗೋಸ್ಕರ ಎಲ್ಲರೂ ಹೋಗ್ತೀವಿ ಅಂತ ನಾನು ಹರಕೆನೆ ಇಟ್ಕೊಂಡಿದ್ದೆ. ಸೊ ಅದ ನೆಕ್ಸ್ಟ್ ನಾವು ಯಾವತ್ತಾದ್ರೂ ನಮ್ಗೆ ಟೈಮ್ ಸಿಕ್ಕಾಗ, ಅಂದ್ರೆ ಹೋಗ್ಲಿಕ್ಕೆ ಒಂದು ಏನು ಟೈಮ್ ಅಂತಲ್ಲ, ಹೋಗ್ಲಿಕ್ಕೆ ಒಂದು ಏನು ಸಿಗ್ಬೇಕು, ಅದು ಸಿಕ್ಕಾಗ ಹೋಗ್ತೇವೆ ನಾವು. 2 ಸಲನೇನ ಹೋಗಿದ್ದೇನೆ ನಾನು. ಹಾಗಾಗಿ ನೀವು ದುಡ್ಡು, ಕೊರಗಜ್ಜನಿಗೆ ದುಡ್ಡು ಯಾವತ್ತೂ ಕೂಡ ಹಾಕೋದಿಕ್ಕೆ ಇರಲ್ಲ. ಇವಾಗ ನೀವು ದೇವಸ್ಥಾನ ಎಲ್ಲ ಕಟ್ಸಿರ್ತಾರೆ, ಅಲ್ಲಿ ಏನೋ ದುಡ್ಡು ಕೊಟ್ಟು ಇದು ಮಾಡಬೇಡಿ. ನೀವು ಡೈರೆಕ್ಟ್ ಆಗಿ ಕೊರಗಜ್ಜನಿಗೇನೆ ಹರಕೆ ಹೇಳ್ಕೊಳ್ಳಿ. ಕೊರಗಜ್ಜನಿಗೆ ಏನ್ ಕೊಡ್ಬೇಕು, ಬೀಡ ಚಕ್ಲಿ ಅದೆಲ್ಲ ಕೊಡ್ಬೇಕು, ಅದನ್ನ ಕೊಡಿ ಅಷ್ಟೇ. ಹಾಗಂತೇಳಿ ದುಡ್ಡನ್ನೆಲ್ಲ ಕಳ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಆಯ್ತಾ. ಎಷ್ಟೋ ಈ ವಿಷಯದಲ್ಲಿ ಅಂತಲ್ಲ, ಇನ್ನು ಎಷ್ಟೋ ವಿಷಯದಲ್ಲಿ ದುಡ್ಡನ್ನು ಕಳ್ಕೊಂಡವ್ರು ಇರ್ತಾರೆ. ನಿಮ್ಮ ಜಾತಕದಲ್ಲಿ ಆ ದೋಷ ಇದೆ, ಈ ದೋಷ ಇದೆ, ಕಳ್ಳ ಜ್ಯೋತಿಷಿಗಳು ಇದೆಲ್ಲ. ನಿಜವಾಗ್ಲೂ ಜಾತಕದಲ್ಲಿ ದೋಷ ಇದ್ರೆ ಉಂಟಲ್ವಾ, ಕೆಲವೊಬ್ರು ಏನಂತ ಹೇಳಿದ್ರೆ ಜಾತಕ ಇರುತ್ತೆ, ದೋಷ ಇರುತ್ತೆ, ಅದನ್ನ ನಿವಾರಣೆ ಮಾಡ್ಬೇಕು. ಹೌದು, ಕರೆಕ್ಟ್ ಆಗಿರುವಂತ ಜ್ಯೋತಿಷಿಗಳ ಹತ್ರನೇ ಹೋಗ್ಬೇಕು ನಾವು. ಕೆಲವೊಬ್ರು ಏನು ಅರೆಬರೆ ಜ್ಯೋತಿಷಿಗಳು ಇರ್ತಾರೆ, ಸುಮ್ನೆ ಇಲ್ಲಾಂದ್ರೆ ಹೇಳುವಂತ. ಈಗ ಕಳ್ಳ ಸ್ವಾಮೀಜಿಗಳೇ ಎಷ್ಟೋ ಜನ ಇರ್ತಾರೆ. ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಅವ್ರು ಎಷ್ಟು ಕಲ್ತಿದ್ದಾರೆ, ಹೇಗಿರ್ತಾರೆ ಅಂತೇಳಿ. ಅವರನ್ನೆಲ್ಲ ನಂಬೋದಿಕ್ಕೇನೆ ಹೋಗ್ಬೇಡಿ. ಸುಮ್ನೆ ಎಲ್ಲ ಹೇಳ್ಬಿಟ್ಟು ನಿಮ್ಮ ದುಡ್ಡನ್ನೆಲ್ಲ ಕಳ್ಕೊತೀರಾ. ಸೊ ಹಾಗಾಗಿ ಈ ಒಂದು ಮೈಸೂರಿನ ಇನ್ಸಿಡೆಂಟ್ ಇಂದ ಆದ್ರೂ ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಳಿ ಆಯ್ತಾ. ನೀವು ಸುಮ್ನೆ ನಿಮ್ಮ ದುಡ್ಡನ್ನೆಲ್ಲ ಕಳ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ನಂಬಿ, ದೇವರನ್ನ ನಂಬೋದಿಕ್ಕೆ ಏನು ಕೂಡ ಇದಿಲ್ಲ. ಇವಾಗ ನಾನು ಎಕ್ಸಾಂಪಲ್ ಆಗಿ ಹೇಳುವಂಥದ್ದು, ಈಗ ತುಳುನಾಡಿನಲ್ಲಿ ದೈವಾರಾಧನೆ ಅನ್ನುವಂಥದ್ದು ತುಳುನಾಡಿನಲ್ಲಿ ಇರುವಂಥದ್ದು. ಅದೇ ದೈವವನ್ನ ನೀವು ಇಲ್ಲಿ ಬೆಂಗಳೂರಿನಲ್ಲಿ ತಗೊಂಡು ಬಂದು ಬೆಂಗಳೂರಿನಲ್ಲಿ ಆಚರಣೆ ಮಾಡೋದಿಕ್ಕಾಗತ್ತಾ? ಖಂಡಿತವಾಗಿ ಆಗೋದಿಲ್ಲ. ಯಾಕಂದ್ರೆ ಆ ದೈವ, ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕಲ್ಕುಡ ಕಲ್ಲುರ್ಟಿ, ಆ ದೈವ ಇದೆ ಅಲ್ವಾ, ಅದು ಅಲ್ಲಿಯೇ ಉದ್ಭವ ಆಗಿರುವಂಥದ್ದು, ಅಲ್ಲಿಯೇ ಅದಕ್ಕೆ ಕೋಲ ನಡಿಬೇಕು ಆಯ್ತಾ. ಕೆಲವೊಬ್ಬರ ಮನೆಗಳಲ್ಲೂ ಕೂಡ ಇರುತ್ತೆ, ಆರಾಧನೆ ಮಾಡ್ತಾರೆ, ಅದು ಅವರ ಮನೆಗಳಲ್ಲಿಯೇ ನಡಿಬೇಕು. ಆ ಹೆಸರಿನಲ್ಲಿ ತುಂಬಾ ಜನ ಏನೆಲ್ಲ ಮಾಡ್ತಾರೆ. ಇವಾಗ ನೀವು ನೋಡ್ತಿರ್ಬೋದು, ನೀವು ಯೂಟ್ಯೂಬ್ಗಳೆಲ್ಲ ಬರ್ತಾ ಇರುತ್ತೆ, ಏನೆಲ್ಲ ಮಾಡ್ತಾ ಇರ್ತಾರೆ ಜನಗಳು ಗೊತ್ತಾ. ಅವರ ಹೆಸರಿನಲ್ಲಿ ಏನೇನೆಲ್ಲ ಮಾಡಿ ಮತ್ತೆ ಕ್ಷಮೆಯನ್ನ ಕೇಳುವಂಥದ್ದು ದೈವಗಳಿಗೆ. ನಿಮ್ಗೆ ಗೊತ್ತಿದೆ, ಇತ್ತೀಚೆಗೆ ಕಾಂತಾರ ಫಿಲ್ಮ್ ಬಂದಿರುವಂಥದ್ದು. ಆ ಫಿಲ್ಮಿನಲ್ಲಿ ಬೊಬ್ಬೆ ಹಾಕುವಂಥದ್ದನ್ನೆಲ್ಲ ಕೆಲವರೆಲ್ಲ ಇದು ಮಾಡಿ ಹಾಕಿರುವಂಥದ್ದು. ಮತ್ತೆ ಅವ್ರಿಗೆ ಏನಾದ್ರೂ ಒಂದು ಶಿಕ್ಷೆ ಆಗಿಯೇ ಆಗುತ್ತೆ, ದೇವ್ರ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಈಗ ಮೈಸೂರಿನಲ್ಲಿ ಆಗಿರುವಂಥದ್ದು ಹಾಗೇನೆ. ಈಗ ಕೊರಗಜ್ಜ ಶಿಕ್ಷೆನ ಅವರಿಗೆ ಕೊಟ್ಟಿದ್ದಾಗಿದೆ, ಇನ್ನಾದ್ರೂ ಎಚ್ಚೆತ್ಕೊಳ್ಳಿ
ಆಯ್ತಾ. ಸುಮ್ನೆ ನಾನು ಹೇಳ್ತಾ ಇದ್ದೇನೆ, ಮೂಲ ಸ್ಥಾನ ಇರುವಂತದ್ದು ಕೊರಗಜ್ಜಂದು ಮಂಗಳೂರಿನ ಕುತ್ತಾರಿನಲ್ಲಿ ಮಾತ್ರ. ಇದು ಏನು ಮೂಲ ಸ್ಥಾನ ಅಲ್ಲ. ಈಗ ಮೈಸೂರಿನಲ್ಲಿ ಏನು ಕೊರಗಜ್ಜನ ದೇವಸ್ಥಾನ ಇದೆ ನೋಡಿ, ಅದು ಮೂಲ ಸ್ಥಾನ ಅಲ್ಲ. ಅದು ನಮ್ಮ ತುಳುನಾಡಿನ ಆರಾಧನೆ. ತುಳುನಾಡಿನ ಆರಾಧನೆಯನ್ನ ತಗೊಂಡು ಇಲ್ಲಿ ಬಂದು ನೀವು ಆಚರಿಸೋದಿದೆ ಅಲ್ವಾ, ಅದು ತುಂಬಾ ತಪ್ಪು. ನಿಮ್ಗೆ ಹೋಗ್ಬೇಕು, ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ರೆ ನೀವು ಮಂಗಳೂರಿಗೆ ಹೋಗಿ, ಆಯ್ತಾ. ನೀವು ಅಲ್ಲಿ ಬಂದು ಏನ್ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ, ಆಯ್ತಾ. ಸುಮ್ನೆ ಅವ್ರು ದುಡ್ಡು ಮಾಡ್ತಾರೆ ಅಷ್ಟೇ ಕಟ್ಕೊಂಡು ದೇವಸ್ಥಾನನ. ಅದಕ್ಕೋಸ್ಕರ ನೀವು ಮಂಗಳೂರಿನ ಕುತ್ತಾರಿನಲ್ಲಿರುವಂತಹ ಕೊರಗಜ್ಜನ ಸನ್ನಿಧಾನಕ್ಕೆ ಭೇಟಿಯನ್ನ ನೀಡಿ. ನಿಮ್ಗೆ ಹೋಗ್ಬೇಕು ಅಂತಿದ್ರೆ, ಹರಕೆಯನ್ನ ಕಟ್ಬೇಕು ಅಂತಿದ್ರು ಅಲ್ಲೇ ಕಟ್ಟಿ, ಆಯ್ತಾ. ಸುಮ್ಮನೆ ಈ ಮೈಸೂರಿನ ಇದಕ್ಕೆಲ್ಲ ಹೋಗೋದಿಕ್ಕೆ ಹೋಗ್ಬೇಡಿ. ಈಗ ಹೆಂಗೋ ಬೀಗ ಜಡ್ದಿದೆ, ಇನ್ನು ಏನಾಗುತ್ತೋ ಗೊತ್ತಿಲ್ಲ, ಮುಂದೆ ಯಾವ ರೀತಿ ಕೊರಗಜ್ಜ ಶಿಕ್ಷೆಯನ್ನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಅದು ಏನು ಅಂತ ಹೇಳಿದ್ರೆ ಕೊರಗಜ್ಜನಿಗೆ ಬಿಟ್ಟಿದೆ. ಯಾಕಂದ್ರೆ ಅವರಿಗೆ ಅವಮಾನ ಮಾಡೋದಿಕ್ಕೆ ಹೋಗ್ಬೇಡಿ. ನೀವು ಒಂದು ವೇಳೆ ಅವರ ಬಗ್ಗೆ ಏನಾದ್ರೂ ಕೆಟ್ಟದಾಗಿ ಮಾಡ್ತು ಅಂತಂದ್ರೆ ಅದು ನಿಮ್ಗೆ ತಿರುಗಿ ಬೀಳುತ್ತೆ, ಆಯ್ತಾ. ಯಾಕಂದ್ರೆ ಕೊರಗಜ್ಜ ಒಂದು ಸಲ ನೀವು ಬೇಡ್ಕೊಂಡ್ರೆ ಅವರು ಮತ್ತೆ ನಿಮ್ಮನ್ನ ಕೈ ಬಿಡೋದೇ ಇಲ್ಲ. ಸೊ ಅಷ್ಟು ಏನು ಪವಾಡ ಕೊರಗಜ್ಜನಲ್ಲಿದೆ, ಆಯ್ತಾ. ಸೊ ಅವರ ಹೆಸರಿಗೆ ಯಾರು ಕೂಡ ಅವಮಾನ ಮಾಡೋದಿಕ್ಕೆ ಹೋಗ್ಬೇಡಿ. ಈಗ ಈ ವಿಡಿಯೋಕ್ಕೂ ಕೂಡ ಡಿಸ್ಲೈಕ್ ಅಥವಾ ಏನಾದ್ರೂ ನೆಗೆಟಿವ್ ಕಮೆಂಟ್ಸ್ ಬಂದ್ರೆ ಕೊರಗಜ್ಜನೇ ನೋಡ್ಕೋತಾರೆ, ಆಯ್ತಾ. ನಾನು ಮೊದಲೇ ಹೇಳಿದ್ದೀನಿ. ಅದಕ್ಕೋಸ್ಕರ ಯಾರು ಕೂಡ ಅವರ ಹೆಸರಿಗೆ ಅವಮಾನ ಮಾಡೋದಿಕ್ಕೆ ಹೋಗ್ಬೇಡಿ. ನಮ್ಮ ತುಳುನಾಡಿನ ದೈವಾರಾಧನೆಯನ್ನ ಎಲ್ಲರೂ ಕೂಡ ನಂಬಿ, ಅದು ಮೋಸ ಖಂಡಿತವಾಗ್ಲೂ ಅಲ್ಲ. ಆದ್ರೆ ಅವರು ಆ ಒಂದು ದೈವಗಳಿಗೆ ಯಾರು ಕೂಡ ಅವಮಾನ ಮಾಡೋದಿಕ್ಕೆ ಹೋಗ್ಬೇಡಿ. ಆ ದೈವಗಳ ಒಂದು ವಿಡಿಯೋಗಳನ್ನ ತೆಗೆದುಕೊಂಡು ನಿಮ್ಮ ಒಂದು ವಿಡಿಯೋಗಳಿಗೆ ಇದು ಮಾಡಿಕೊಂಡು ಅಲ್ಲಿ ನಿಮ್ಮ ಇದರಲ್ಲಿ ಆಗುತ್ತೆ ಅಂತ ಹೇಳ್ಕೊಂಡು ಆ ಥರ ಎಲ್ಲ ಮಾಡೋದಿಕ್ಕೆ ಹೋಗ್ಬೇಡಿ. ನಮ್ಮ ತುಳುನಾಡಿನ ದೈವಾರಾಧನೆ ಮತ್ತು ದೇವರುಗಳು ಎಲ್ಲರೂ ಕೂಡ ಉದ್ಭವ ಆಗಿರುವಂಥದ್ದು. ಎಲ್ಲ ದೇವರುಗಳಿಗೂ ಕೂಡ ಅವರದ್ದೇ ಆದಂಥ ಒಂದು ಪವಾಡಗಳಿರುತ್ತೆ. ನೀವು ಎಷ್ಟೇ ಬೇಡ್ಕೊಂಡ್ರು ಅಲ್ಲಿ ಈಡೇರುತ್ತೆ, ಆಯ್ತಾ. ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ದುಡ್ಡಿನ ದಾಂಧಲೆಗೆ ಬಲಿಯಾಗಬೇಡಿ, ಓಕೆನಾ. ಇದಿಷ್ಟು ಹೇಳಬೇಕಿತ್ತು ನನಗೆ, ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.